ಹಸು ಅನ್ನೋ ವಸ್ತು ತಿನ್ನೋ ವಸ್ತು ಅಂತ ಅವ್ರ ಮಕ್ಕಳಿಗೆ ಬುಡದಿಂದನೇ ಹೇಳ್ಕೊಟ್ಬಿಟ್ಟಿದ್ದಾರೆ. ಮೊದಲನೇ ತಾಯಿ ನಮಗೆ ಎದೆ ಹಾಲು ಕುಡಿಸಿ ಬೆಳೆಸಿರ್ತಾರೆ. ಆಕೆಗೆ ಎಷ್ಟು ದಿನ ಬರುತ್ತೆ ಎದೆ ಹಾಲು? 1 ವರ್ಷ ಬರ್ಬೋದು, 2 ವರ್ಷ ಬರ್ಬೋದು. ಆದರೆ ಇನ್ನು ಲೈಫ್ ಲಾಂಗು ನಮ್ಗೆ ಹಾಲು ಕೊಡುವಂಥ ವಸ್ತು ಅಂದರೆ ಆ ಪ್ರಾಣಿ ಅಂದರೆ ಆ ಒಂದು ಹಸು. ಈ ಹೇಗೆ ನಮ್ಮಲ್ಲೇ ಇರುವಂಥ ಶತ್ರುಗಳು ಅವ್ರಿಗೆ ಸಪೋರ್ಟ್ ಮಾಡಿ ಈ ರೀತಿ ಪರಿಸ್ಥಿತಿಗೆ ತಂದಿದ್ದಾರೆ. ಈ ಪೊಲೀಸ್ನವ್ರಿಗೆ ಯಾಕೆ ಇಂಥ ಬುದ್ಧಿ ಬರ್ತಾ ಇದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಅಂಬೇಡ್ಕರ್ಗೆ ಅವಮಾನ ಮಾಡ್ತಾ ಇದ್ದಾರೆ, ಅಂಬೇಡ್ಕರ್ ಕಾನೂನಿಗೆ ಅವಮಾನ ಮಾಡ್ತಾ ಇದ್ದಾರೆ. ಸರ್, ಸಂಕ್ರಾಂತಿ ಹಬ್ಬದಲ್ಲಿ ನಾವು ಹಸುಗಳಿಗೆ ವಿಶೇಷವಾಗಿ ಪೂಜೆ ಮಾಡ್ತೀವಿ. ಸೊ ಈ ಟೈಮಲ್ಲಿ ಈ ಥರ ಘಟನೆ ಆಗಿದೆ ಚಾಮರಾಜಪೇಟೆಯಲ್ಲಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಮೇಡಮ್ ಅವರೇ, ನಾವು ಏನು ಇದಕ್ಕೆ ಹೇಳಬೇಕು ಅಂದರೆ, ಈ ತುಚ್ಛ ವ್ಯಕ್ತಿಗಳು ನಮ್ಮ ಹಿಂದೂ ಧರ್ಮದ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ. ಅವ್ರಿಗೇನಪ್ಪ ಅಂತಂದರೆ, ಹಸು ಅನ್ನೋ ವಸ್ತು ತಿನ್ನೋ ವಸ್ತು ಅಂತ ಅವ್ರ ಮಕ್ಕಳಿಗೆ ಬುಡದಿಂದನೇ ಹೇಳ್ಕೊಟ್ಬಿಟ್ಟಿದ್ದಾರೆ. ಅಂದರೆ ಕೆಟ್ಟ ಹ್ಯಾಬಿಟ್ನ ಮಕ್ಕಳಿಂದನೇ ಹೇಳ್ಕೊಟ್ಟಿರೋದ್ರಿಂದ ಈ ಒಂದು ಕ್ರೌರ್ಯಕ್ಕೆ ನಾಂದಿ ಆಗ್ತಾ ಇದೆ. ಅದೇ ನಮ್ಮ ಮಕ್ಕಳಿಗೆ ಅದನ್ನು ದೇವರು ಅಂತ ಹೇಳ್ಕೊಡ್ತೀವಿ, ಅವರು ಅದನ್ನು ತಿನ್ನೋ ವಸ್ತು ಅಂತ ಹೇಳ್ಕೊಡ್ತಾರೆ. ಆ ತಿನ್ನೋ ವಸ್ತುವಲ್ಲೂ ಸುಧಾ ದೇವರಿದ್ದಾನೆ ಅನ್ನೋದನ್ನ ಅವ್ರು ಹೇಳ್ಕೊಡೋದೇ ಇಲ್ಲ. ಅವ್ರು ಏನೇ ಮಾಡಿದ್ರು ಅದು ಸರಿ ಅಂತ ಅವರು ವಾದ ಮಾಡ್ಕೊಳ್ತಾ ಹೋಗ್ತಾರೆ. ಆದರೆ ಅವ್ರು ಯಾವುದೂ ಸರಿ ಇರಲ್ಲ. ಆದರೆ ಅವರಿಗೆ ಜ್ಞಾನ ಕಮ್ಮಿ ಅಷ್ಟೇ. ಯಾಕೆಂದರೆ ಅವರು ಅತಿಯಾಗಿ ಓದೋದು ಇಲ್ಲ, ಅತಿಯಾಗಿ ಜ್ಞಾನನೂ ವಿಚಾರಣೆ ಮಾಡೋದು ಇಲ್ಲ. ಎಲ್ಲೂ ಒಂದು ಸಭೆ ಸಮಾರಂಭಗಳಾಗಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಆಗಲಿ ಅವರು ಮಿಂಗಲ್ ಆಗಲ್ಲ. ಅವ್ರ ಧರ್ಮ ಆಯಿತು, ಅವ್ರು ಇದಾಯಿತು, ಅವ್ರು ಅವ್ರದ್ದೇನಿದೆ ಕಮಿಟಿ ಅಲ್ಲಿ ಮಾತ್ರನೇ ಇರ್ತಾರೆ, ಅವ್ರ ಜನದ ಜೊತೆನೇ ಇರ್ತಾರೆ. ಅದರಿಂದ ಅವರಿಗೆ ಯಾವುದೇ ಮಾಹಿತಿ ಸಿಗಲ್ಲ. ಅವ್ರಿಗೆ ಇದ್ರ ಬಗ್ಗೆ ಏನೂ ಅವ್ರಿಗೆ ಗೊತ್ತಾಗೋದು ಇಲ್ಲ. ಪ್ರಪಂಚನ ಸುತ್ತಬೇಕು, ಇಲ್ಲ ಪುಸ್ತಕ ವೇದ ಪುರಾಣಗಳು ಇವುಗಳನ್ನ ಓದಬೇಕು, ಆವಾಗ ಜ್ಞಾನ ಹೆಚ್ಚುತ್ತೆ. ಈ ಜ್ಞಾನದ ಕೊರತೆಯಿಂದನೇ ಅವರೆಲ್ಲ ಈ ಥರ ನಡ್ಕೊಳ್ತಾ ಇದ್ದಾರೆ. ಇದು ಅಕ್ಷಮ್ಯ ತಪ್ಪು. ಯಾಕೆಂದರೆ ಮೊದಲನೇ ತಾಯಿ ನಮಗೆ ಎದೆ ಹಾಲು ಕುಡಿಸಿ ಬೆಳೆಸಿರ್ತಾರೆ. ಆಕೆಗೆ ಎಷ್ಟು ದಿನ ಬರುತ್ತೆ ಎದೆ ಹಾಲು? 1 ವರ್ಷ ಬರ್ಬೋದು, 2 ವರ್ಷ ಬರ್ಬೋದು. ಆದರೆ ಇನ್ನು ಲೈಫ್ ಲಾಂಗು ನಮ್ಗೆ ಹಾಲು ಕೊಡುವಂಥ ವಸ್ತು ಅಂದರೆ ಆ ಪ್ರಾಣಿ ಅಂದರೆ ಆ ಒಂದು ಹಸು. ಅದನ್ನು ನಾವು ಕಾಮಧೇನು ಅಂತೀವಿ. ಅದಕ್ಕೆ ನಾವು ಅಗಾಧವಾದ ಬೆಲೆ, ಆ ಭಗವಂತನಿಗೂ ನಾವು ಆ ಬೆಲೆ ಕೊಟ್ಟಿಲ್ಲ. ಏಕೆಂದರೆ ಭಗವಂತನೇ ಅದಕ್ಕೆ ಬೆಲೆ ಕೊಟ್ಟಿದ್ದಾನೆ. ಅವರಿಗೆ ಕಷ್ಟ ಬಂದಾಗ ಅದರೊಳಗೆ ಸೇರಿ ಅವರು ರಕ್ಷಣೆ ಪಡಿತಾರೆ. ಅಂಥ ವಸ್ತುಗೆ ಇವರು ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಇದು ವಿಪರೀತಕ್ಕೆ ಹೋಗ್ತಾ ಇದೆ. ಇದಕ್ಕೆ ಯಾವುದೇ ಒಂದು ಸರ್ಕಾರ ಅದಕ್ಕೆ ಮಾನ್ಯತೆ ಕೊಡ್ತಾ ಇದೆ. ಯಾಕೆಂದರೆ ಅವ್ರಿಗೆ ಮಾತ್ರ ಏನು ತಪ್ಪು ಮಾಡಿದ್ರು ಕ್ಷಮೆ ಮಾಡ್ತಾ ಇದೆ. ನಮ್ಮ ದುಡ್ಡೆಲ್ಲ ಅವ್ರಿಗೆ ಕೊಡುತ್ತೆ, ಅವ್ರು ಏನೇ ಮಾಡಿದ್ರು ರೈಟು. ಅಂದರೆ ಮನಸ್ಥಿತಿ ಈ ಹೇಗೆ ನಮ್ಮಲ್ಲೇ ಇರುವಂಥ ಶತ್ರುಗಳು ಅವ್ರಿಗೆ ಸಪೋರ್ಟ್ ಮಾಡಿ ಈ ರೀತಿ ಪರಿಸ್ಥಿತಿಗೆ ತಂದಿದ್ದಾರೆ. ಸರ್, ಇವಾಗ ಅರೆಸ್ಟ್ ಆಗಿರುವಂಥ ವ್ಯಕ್ತಿಗೆ 10 ವರ್ಷದಿಂದ ತಲೆ ಸರಿ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಕುಡಿದ ನಶೆಯಲ್ಲಿ ಹೋಗಿ ಥರ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹೌದಾ, ನಿಮ್ಗೆ ಹಂಗೆ ಅನ್ಸುತ್ತಾ? ಇಲ್ಲ ಮೇಡಮ್, ಅವ್ರು ಯಾವುದೇ ನಶೆಯಲ್ಲಾಗಲಿ ಅವರು ಆಲ್ರೆಡಿ ಅವ್ರು ನಶೆ ಪಾರ್ಟಿಗಳೇ. ಅವರು ಡ್ರಗ್ಸು, ಆಳು ಮುಳು, ಗಾಂಜಾ, ಅಫೀಮು ಏನಿದೆ ಅವೆಲ್ಲ ಅವರೇ ಬಳಸೋದು ಜಾಸ್ತಿ. ಅದರಿಂದ ಅವ್ರು ಸವಾಸ ಮಾಡಿ ನಮ್ಮವರು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಜೊತೆಗೆ ಆ ಒಂದು ವ್ಯಕ್ತಿನ ಏನು ಪೊಲೀಸು ತೋರಿಸಿದ್ರು, ಆ ವ್ಯಕ್ತಿ ಮನಸ್ಥಿತಿ ಸರಿ ಇಲ್ಲ ಅಂದಮೇಲೆ ಆಗ ಮಾಡೋಕ್ಕೆ ಚಾನ್ಸೇ ಇಲ್ಲ ಅವನಿಗೆ. ಆ ವಸ್ತುನ ಕಟ್ ಮಾಡಬೇಕು ಅಂತ ಅವ್ನಿಗೆ ಹೇಗೆ ಗೊತ್ತಾಗುತ್ತೆ? ಹಾಲು ಅಲ್ಲೇ ಬರುತ್ತೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಬೇರೆ ಎಲ್ಲರೂ ಕಟ್ ಮಾಡ್ಬೋದಿತ್ತಲ್ಲ. ಇದು ಮಾಡಿ ಇನ್ನೊಬ್ಬರ ಮೇಲೆ ತಲೆ ಮೇಲೆ ಗೂಬೆ ಕುಣಿಸೋವಂಥ ಕೆಲಸ ಅವ್ರು ಮಾಡಿದ್ದಾರೆ. ಅವ್ರನ್ನ ಬೆಳಕಿಗೆ ತರೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾರನ್ನೋ ಒಬ್ಬರನ್ನ ಫಿಟ್ ಮಾಡಿ ಸರ್ಕಾರ ಅವರಿಗೆ ಮಾನ್ಯತೆ ಕೊಟ್ಟಿದೆ. ಪೊಲೀಸ್ನವರು ಅದೇ ರೀತಿ ನಡ್ಕೋತಾ ಇದ್ದಾರೆ. ಈ ಪೊಲೀಸ್ನವ್ರಿಗೆ ಯಾಕೆ ಇಂಥ ಬುದ್ಧಿ ಬರ್ತಾ ಇದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಏನು ಕೆಟ್ಟಿದ್ದಿದೆ ಅದನ್ನು ಕಾಪಾಡಬೇಕು ಅಂತ ನಾವು ಅವ್ರನ್ನೇನೋ ನೇಮಿಸಿದ್ದೀವಿ. ಅದಕ್ಕೆ ಅವರು ವಿಚಿತ್ರವಾಗಿ ನಡ್ಕೊಳ್ತಾ ಇದ್ದಾರೆ. ಯಾವ ಕೆಲಸನೂ ಅವರು ನೆಟ್ಟಿಗೆ ಮಾಡ್ತಾ ಇಲ್ಲ. ಉದಾಹರಣೆಗೆ ನಾವು ಎಷ್ಟೊಂದು ಕಡೆ ಕಂಪ್ಲೇಂಟ್ ಮಾಡ್ತೀವಿ, ಒಂದು ಯಾವುದೇ ಒಂದು ಡ್ಯೂಟಿ ಮಾಡ್ತಾ ಇಲ್ಲ. ಅವರು ಡ್ಯೂಟಿ ಮಾಡೋದೇನು ಅಂದರೆ ಎಲ್ಲೋ ಅಂತ ಕಾಲ ಹಾಕ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿ ನಡೆಯುವಂಥ ಒಂದು ಸರ್ಕಾರದಲ್ಲಿರೋ ವ್ಯವಸ್ಥೆ ಗೃಹ ಮಂತ್ರಿಗಳಾಗಲಿ ಮತ್ತೊಬ್ಬರಾಗಲಿ ಅದರಿಗೆ ಏನಾರು ಕೇಳಿದ್ರೆ ನಮಗೆ ಮಾಹಿತಿನೇ ಇಲ್ಲ ಅಂತ ಆಯಪ್ಪ ಹೇಳ್ತಾರೆ. ಇವರೆಲ್ಲ ಈ ಒಂದು ಹುದ್ದೆಗೆ ಅನ್ಫಿಟ್ ಆಗಿದ್ದಾರೆ. ಜೊತೆಗೆ ಫಿಟ್ ಅಂತೂ ಅಲ್ಲವೇ ಅಲ್ಲ. ಯಾಕೆಂದರೆ ಇವರಿಗೆ ಜ್ಞಾನ ಇಲ್ಲ. ಈ ಜ್ಞಾನ ಇಲ್ಲದೇ ಇದ್ದವ್ರಿಗೆ ಏನು ಕೊಟ್ಟರು ಅವ್ರು ಮಾಡೋದೇ ಗಲೀಜು ಕೆಲಸ. ಈಗ ಉದಾಹರಣೆಗೆ GT ದೇವೇಗೌಡರು ಅವ್ರಿಗೆ ಮೆಡಿಕಲ್ ಕೊಡ್ತೀನಿ ಅಂದಾಗ ಅವ್ರು ನೇರವಾಗಿ ಹೇಳಿದ್ರು, ನನಗೆ ಮೆಡಿಕಲ್ ಬಗ್ಗೆ ಏನೂ ಗೊತ್ತಿಲ್ಲ, ನಾನು ಮಾಡಲ್ಲ ಅಂದರು. ಆ ರೀತಿ ಇವ್ರು ಯಾರೂ ಅನ್ನಲ್ಲ. ಏನೂ ಗೊತ್ತಿಲ್ಲದೇ ಇದ್ರು ನನಗೆಲ್ಲ ಗೊತ್ತಿದೆ ಅಂದ್ಬಿಟ್ಟು ತೊಂದರೆ ಮಾಡ್ತಾ ಇರ್ತಾರೆ. ಸರ್, ಇವಾಗ ಅವ್ರು ಅರೆಸ್ಟ್ ಮಾಡಿದಾಗ ಬ್ಲೇಡ್ ಸಿಕ್ಕಿದೆ ಜೇಬಲ್ಲಿ ಅಂತ ಹೇಳಿದ್ರು. ಅಂದರೆ ಚಾಮರಾಜಪೇಟೆಯಲ್ಲಿ ಕಾನೂನು ವ್ಯವಸ್ಥೆ ಯಾವ ಥರ ಇದೆ ಅಂತ. ಯಾಕಂದರೆ ಜೇಬಲ್ಲಿ ಬ್ಲೇಡೆಲ್ಲ ಇಟ್ಕೊಂಡು ಓಡಾಡ್ತಾರೆ ಅಂದರೆ ಇವತ್ತು ಹಸುಗಳಿಗೆ ಮಾಡಿದ್ದಾರೆ, ನಾಳೆ ವ್ಯಕ್ತಿಗಳಿಗೆ ಮಾಡಲ್ಲ ಅನ್ನೋದೇನು ಅಂತ. ನಾನು ಈ ವಿಷಯನೂ ನಿಮಗೆ ಹೇಳಬೇಕು ಅಂತಲೇ ಇದ್ದೆ. ಏಕೆಂದರೆ ಒಬ್ಬ ಮನುಷ್ಯ
ಯಾವುದೇ ಕಾರಣಕ್ಕೂ ವೆಪನ್ಸನ್ನ ಇಟ್ಕೊಂಡು ಓಡಾಡೋದು ಅಪರಾಧ ಅಲ್ವಾ? ಅವನು ಮೆಂಟ್ಲಾಗಿರ್ಬೋದು, ಇನ್ನೊಬ್ಬರಾಗಿರೋ ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. ಆ ವೆಪನ್ಸ್ ಇಟ್ಕೊಂಡು ಹೋಗುವಂಥದ್ದು ಬೇಕಾದ್ರೆ ಅವ್ರುಗಳಿಗೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ನೋಡಿ ಅವ್ರು ಏನಾರೋ ಒಂದು ಇಟ್ಕೊಂಡೇ ಇರ್ತಾರೆ. ಕಾರಣ ಏನು? ಭಯ ಅವ್ರಿಗೆ. ಯಾರು ನಮ್ಮ ಮೇಲೆ ಏನು ಅಟ್ಯಾಕ್ ಮಾಡಿಬಿಡ್ತಾರೋ ಅನ್ನೋದು ಭಯ ಇದೆ. ಆ ಭಯನ ಕ್ರಿಯೇಟ್ ಮಾಡಿರೋದೇ ಈ ದರಿದ್ರ ಸರ್ಕಾರ. ಕಾರಣ ಅವರು ನೆಮ್ಮದಿಗಿಲ್ಲ, ನಾವು ನೆಮ್ಮದಿ ಇಲ್ಲ, ಇಬ್ರಿಗೊಬ್ರು ಕಿತ್ತಾಡೋದೇ ಅವ್ರ ಕೆಲಸ. ಅದರಿಂದ ಅವ್ರಿಗೆ ಲಾಭ ಅಲ್ವಾ? ಅದರಿಂದ ಜೊತೆಗೆ ಬ್ಲೇಡ್ ಒಬ್ಬ ಸ್ಕೂಲೆಲ್ಲ ಮಗು ಇಟ್ಕೊಳ್ಳೋದಾಗಲಿ, ಇನ್ನೊಂದು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಅವನು ಬ್ಲೇಡು ಆಯುಧಗಳು ಇಟ್ಕೊಳ್ಳೋದಾಗಲಿ ಮಾಡಿದ್ರೆ ಅವನ ಮನಸ್ಥಿತಿ ನೆಟ್ಟಿಗಿದೆ. ಆದರೂ ನೆಟ್ಟಿಗಿಲ್ಲ ಅಂತ ಇವರು ಪ್ರೂವ್ ಮಾಡ್ತಾಯಿದ್ದಾರೆ. ಈ ಆಯುಧಗಳು ಇಟ್ಕೊಳ್ಳೋದು ಅದು ಚೂಪಾದ ಆಯುಧಗಳು, ಅರ್ಥವಾದ ಆಯುಧಗಳು ದೊಡ್ಡ ಅಪರಾಧ ಆಗುತ್ತೆ. ಇದಕ್ಕೆ ಸರ್ಕಾರ ಮತ್ತು ಕಾನೂನೇ ಅದಕ್ಕೆ ಏನಾದ್ರು ಎಲ್ಲ ಗೊತ್ತಿದೆ. ಅಂಬೇಡ್ಕರ್ ಆರಾಮಾಗಿ ಕ್ಲೀನಾಗೆ ಪಿನ್ ಟು ಪಿನ್ ಏನು ಮಾಡಬೇಕು ಅನ್ನೋದು ಅಂಬೇಡ್ಕರ್ ಅವರು ಬರೆದಿಟ್ಟಿದ್ದಾರೆ. ಅವ್ರದನ್ನು ಇವ್ರು ಯಾರೂ ಫಾಲೋ ಮಾಡ್ತಾ ಇಲ್ಲ. ಅಂಬೇಡ್ಕರ್ಗೆ ಅವಮಾನ ಮಾಡ್ತಾ ಇದ್ದಾರೆ, ಅಂಬೇಡ್ಕರ್ ಕಾನೂನಿಗೆ ಅವಮಾನ ಮಾಡ್ತಾ ಇದ್ದಾರೆ. ಅದರಿಂದ ಇವ್ರು ಯಾರ ಮನಸ್ಥಿತಿನೂ ನೆಟ್ಟಿಗಿಲ್ಲ. ಆದರೆ ಅಂಬೇಡ್ಕರ್ ಒಂದು ದಾರಿ ತೋರಿದ್ದಾರೆ, ಆ ದಾರಿಲಿ ಇವ್ರು ಯಾರೂ ನಡೀತಾ ಇಲ್ಲ, ಪಕ್ಕದ ದಾರಿಲಿ ನಡೀತಾ ಇದ್ದಾರೆ. ಇದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಮೇಡಮ್. ಬೀಟ್ ಪ್ಲಸ್ ಕರ್ನಾಟಕ.